ಇಲ್ಲಿ ವಯಸ್ಸಾಗಿರೋರ್ ವಿಷಯಕ್ಕಿಂತ ನೈನಿ ಎತ್ಗೆ ವಿಷಯಕ್ಕಾಗ್ಲಿ ಗಾಯತ್ರಿ ದೊಡ್ಡಮ್ಮನ ವಿಷಯದಲ್ಲಿ ತಲೆ ಏನಾದ್ರೂ ತೂರ್ಸಿದ್ರೆ ಅವ್ರ ಕತೆ ಇನ್ನು ಮುಗಿಯುತ್ತೆ ಅಂತಾನೆ ಅರ್ಥ. ಬದುಕೇ ಇದ್ರೆ ದೇವ್ರನ್ ಸ್ಮರಿಸ್ತಾ 4 ದಿನನಾದ್ರೂ ಇರ್ಬೋದು, ಇಲ್ಲ ಅಂದ್ರೆ ದೇವ್ರ ಹತ್ರನೇ ಹೋಗ್ಬಿಡ್ತೀರ. ಇವರು ಹತ್ರ ಇದ್ದು ಏನೋ ಮಾಡ್ಸೋ ತರ ಇದಾರಲ್ಲ. ಅಭಿಮಾನ ಏನ್ ಬೇಕಾದ್ರೂ ಮಾಡ್ಸದ್ ಬಿಡು. ಅವಮಾನ ಆಗೋಯ್ತು ವಲ್ಲಭ. ಆದ್ರೂ ಸರಿ, ನಾನ್ ಸಮಾಧಾನವಾಗಿದ್ದೀನಿ ಮಾಮ್. ಅಯ್ಯೋ ನೀವು ಅಂತ ಅಂದ್ರೆ ನಾನ್ ಇವಾಗ್ಲೇ ಹೋಗಿ ಏನ್ ಮಾಡ್ತೀಯೋ? ತಲೆ ಸ್ನಾನ ಮಾಡ್ತೀನಿ ಮಾಮ್. ಯಾರಾದ್ರೂ ನಮ್ಮನ್ನ ಇನ್ಸಲ್ಟ್ ಮಾಡಿದ್ರೆ ತಕ್ಷಣನೇ ತಲೆ ಸ್ನಾನ ಮಾಡ್ಬೇಕಂತೆ. ಮಾಡಿದ್ರೆ ಫ್ರೆಶ್ ಆಗಿ ರಿಲ್ಯಾಕ್ಸ್ಡ್ ಆಗ್ತೀವಿ. ಸ್ನಾನ ಮಾಡಿದ್ರೆ ಸರಿ ಹೋಗುತ್ತೇನೋ ಸನ್ಯಾಸಿ. ಆವಾಗ ನೈನಿನೂ ಇರಲ್ಲ, ನಮ್ ವಿಶಾಲ್ ಕೂಡ ಇರಲ್ಲ. ಇಬ್ರು ಇಲ್ಲ ಅಂತಂದ್ರೆ ಇನ್ಯಾರು ಉಳಿದ್ರು ಪರವಾಗಿಲ್ಲ, ನಾವಿಬ್ರು ಮಾತ್ರ ಈ ಸಾಮ್ರಾಜ್ಯನ ಅನುಭವಿಸ್ಬೋದಲ್ವಾ ಮಾಮ್? ಹೌದು ವಲ್ಲಭ. ಮಾಮ್, ಇದೇ ಒಳ್ಳೆ ಚಾನ್ಸ್. ಅವಳ ನೈನೇ ಆಗದೆ ಇರೋದ್ರಿಂದ ಯಾರಿಗೆ ಆಪತ್ ಬಂದ್ರೂ, ಒಂದ್ ವೇಳೆ ವಿಶಾಲ್ ಪ್ರಾಣಾಪಾಯ ಆಗೋ ತರ ಮಾಡಿದ್ರು ಅವಳು ಗೊತ್ತಾಗದೆ ಇರೋದ್ರಿಂದ ನಮ್ ಕೆಲ್ಸ ಸುಲಭ ಆಗುತ್ತೆ. ಮಾಡೋಣ ವಲ್ಲಭ. ಯಾಕಂದ್ರೆ ಸೈನಿಕರನ್ನ ಹೊಸ್ಕ ಹಾಕದಷ್ಟು ಈಸಿಯಾಗಿ ಯುವರಾಜನ್ನ ಹೊಸ್ಕ ಹಾಕಕ್ಕಾಗಲ್ಲ. ಅದಕ್ಕೆ ಸ್ಕೆಚ್ ಹಾಕ್ಬೇಕು. ಅದ್ರಲ್ಲಿ ನೀವು ಸ್ಪೆಷಲಿಸ್ಟ್ ಆಗಿರೋದ್ರಿಂದ ಟೈಮ್ ನೋಡ್ಕೊಂಡು ಮುಗಿಸ್ಬಿಡಿ ಮಾಮ್. ಓ, ಹಾಗೆ ಹೇಳ್ತೀರಾ? ಅವ್ರು ಮಾಡಿದ ಕೆಲಸ ಸರಿ ಇಲ್ಲ ಅಂತ ಅನ್ನಿಸ್ತು, ಅದಕ್ಕೆ ಸ್ವಲ್ಪ ಜೋರಾಗಿ ಹೇಳ್ಬೇಕಾಯ್ತು. ನೀವೇನು ಅನ್ಕೊಂಡಿಲ್ಲ ಅಲ್ವಾ? ನಡೆದಿದ್ದೆಲ್ಲ ನಮ್ಮ ಒಳ್ಳೇದಕ್ಕೆ ಅಂತ ಅನ್ಕೊಂಡೆ. ಮಗು ಕಾಫಿ ಚೆಲ್ಲಿಲ್ಲ ಅಂದಿದ್ರೆ ಅದ್ರ ಮೇಲೆ ಸೈನ್ ಹಾಕಿ ಅಧಿಕಾರನ ಕಳ್ಕೊಂಡು ಮನೇಲಿ ಇರ್ಬೇಕಾಗಿತ್ತು. ಅವ್ರ ಕಣ್ಣೆದುರುಗಡೆ ನೀನಿದ್ರು ಇಲ್ದೇ ಇರೋ ಹಾಗೆ ಮಾತಾಡಿ ತೊಂದರೆ ಕೊಡ್ತಾ ಇದ್ರೆ ಸುಮ್ಮನೆ ಸೈನ್ ಮಾಡ್ಕೊಡೋದೆ ಒಳ್ಳೇದು ಅನ್ನಿಸ್ತು. ಹಾಗ್ಯಾವತ್ತೂ ಮಾಡಬೇಡಿ. ಯಾರಾದ್ರೂ ಯಾವ್ದ್ರ ಬಗ್ಗೆ ಏನಾದ್ರೂ ಆಸೆ ಪಡ್ತಿದ್ದಾರೆ ಅಂದ್ರೆ ಅದು ಅವ್ರಗಳಿಗೆ ಎಲ್ಲಿವರೆಗೂ ಉಪಯೋಗಕ್ಕೆ ಬರುತ್ತೋ ಅದರಿಂದ ಅವ್ರೇನ್ ಲಾಭ ಪಡ್ಕೋತಾರೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ಬೇಕು ಯಜಮಾನ್ರೆ. ನಮ್ಮವರೇ ಅನ್ಕೊಂಡು ನಾವು ಸುಮ್ನಾಗ್ಬಿಟ್ರೆ ಅವರೇ ಬೆನ್ನು ಚೂರಿ ಹಾಕ್ತಾರೆ. ಯಾಕಂದ್ರೆ ಪ್ರಪಂಚದಲ್ಲಿ ಒಳ್ಳೆಯವ್ರಿಗಿಂತ ಕೆಟ್ಟವರೇ ಜಾಸ್ತಿ ಯಜಮಾನ್ರೆ. ನಿಜ ನೈನಿ, ನಿನ್ ಬಾಯಿಂದ ಇಂಥ ಒಳ್ಳೆ ಮಾತು ಕೇಳಬೇಕು ಅಂತಲೇ ಹೀಗೆಲ್ಲ ನಡೀತು ಅಂತ ಅನ್ಕೋತಿದ್ದೀನಿ. ನಾನ್ ಮಾತಾಡಿದ್ರೆ ಕಟುವಾಗಿರುತ್ತೆ ಅಂತ ಹೇಳ್ತಾರೆ. ನೀವೇನು ನಾನೇನೋ ಹಾಡ್ ಹೇಳ್ದಂಗ್ ಕೇಳ್ತಾ ಇದ್ದೀರಾ? ನೀನ್ ಚೆನ್ನಾಗಿ ಹಾಡು ಹಾಡ್ತೀಯಲ್ವಾ? ಓ, ಅವತ್ತು ರಂಗೋಲಿ ಹಾಕ್ತಾ ಹಾಡದ್ನಲ್ಲ, ಅದಕ್ಕೆ ಕೇಳ್ತಿದ್ದೀರಾ? ಇದಕ್ ಮೊದ್ಲೂನು ತುಂಬಾ ಸಲ ನೀನ್ ಹಾಡೋದನ್ನ ನೋಡಿದ್ದೀನಿ. ಮನೇಲಿ ಪೂಜೆ ಮಾಡಿದಾಗ ಅಮ್ಮನವ್ರ ಹಾಡನ್ನ ನೀನು ಹಾಡದೆ ಹೋದ್ರೆ ಅದು ಕೊನೆನೇ ಆಗ್ತಿರ್ಲಿಲ್ಲ. ಇದ್ಯಾಕೆ ಹೀಗೆ ಹೇಳ್ತಿದ್ದಾರೆ? ನಾನು ಯಾವಾಗ ಹಾಡಿದ್ದೀನಿ? ಪೂಜೆ ಮಾಡ್ಬೇಕಾದ್ರೆ ಅಂತಿದ್ದಾರೆ. ನಂಗೇನು ನೆನ್ಪಾಗ್ತಾನೆ ಇಲ್ವಲ್ಲ. ನಿನಗೆ ನೆನ್ಪಾಗ್ತಿಲ್ಲ ಅಲ್ವಾ? ಪರವಾಗಿಲ್ಲ. ಯಾವ್ದು ಮುಖ್ಯನೋ, ಯಾವ್ದು ಅವಶ್ಯಕತೆ ಇದೆಯೋ ಅದ್ರ ತಕ್ಕಂತೆ ನಿನಗೆ ನೆನಪಾಗಿ ಯಾರಿಗೂ ತೊಂದರೆ ಆಗ್ದಿರೋ ಹಾಗೆ ಮಾಡ್ತಾ ಇದೀಯಾ. ಅದಕ್ಕಿಂತ ಇನ್ನೇನು ಬೇಕು? ಅಷ್ಟೇ ಅಂತೀರಾ ಯಜಮಾನ್ರೆ? ಅಷ್ಟೇ, ರಿಲ್ಯಾಕ್ಸ್. ಮಾಮ್, ನಿಮ್ ಕೈಯಲ್ಲಿರೋದೇನ್ ಮಾಮ್? ಕಾಫಿ ಪೌಡರ್. ನಮಸ್ಕಾರ. ಯಾಕೋ? ನಿನಗೆ ಅಂತ ಅಲ್ಲ ತ್ರಿನೇತ್ರಿ, ಈ ಕಾಫಿ ಪೌಡರ್ ವಾಸನೆ ನೋಡು. ಇದಕ್ಕೆ ನಮಸ್ಕಾರ ಅಂತ ನೀನೇ ಹೇಳ್ತೀಯ. ಚೆನ್ನಾಗೇ ಇದೆಯಲ್ಲ. ಹಾಳಾಗಿರೋ ವಾಸನೆ ಬರ್ತಾ ಇಲ್ವಾ? ಇದಿಷ್ಟು ಗಮ್ ಅಂತ ಇದೆ, ಆದ್ರೂ ಕೆಟ್ಟೋಗಿದೆ ಅಂತಿದ್ದೀರಲ್ಲ. ಅರ್ಥ ಆಯ್ತು ಮಾಮ್. ಕಾಫಿ ಪೌಡರ್ ಚೆನ್ನಾಗಿಲ್ಲ ಅಂತ ನೀವು, ಚೆನ್ನಾಗಿದೆ ಅಂತ ಅವಳು, ಮತ್ತೆ ಜಗಳ ಶುರುನಾ? ಗಲಾಟೆ ಯಾಕೆ?
ನಿಮ್ಗೆ ಈ ಪೌಡ್ರಿಂದಾನೇ ಕಾಫಿ ಮಾಡ್ಕೊಂಡ್ ಬರ್ತೀನಿ, ಕುಡಿದ್ಬಿಟ್ಟು ಹೇಳಿ. ಆಗ್ಲೂ ಕೂಡ ರುಚಿಯಾಗಿಲ್ಲ ಅಂದ್ರೆ ನೀವ್ ಹೇಳ್ದಂಗೆ ಇದ್ ಕೆಟ್ಟು ಹೋಗಿದೆ ಅನ್ಕೊಳ್ಳೋಣ. ಸರಿನಾ? ಕಿಚನ್ಗೆ ಹೋಗ್ತಿದ್ದಾಳ ಮಾಮ್, ಗ್ಯಾಸ್ ವಾಸನೆ ಏನ್ ಬರಲ್ಲ ಅಂತೀರಾ? ಬರ್ಬಾರ್ದು ಅಂತಾನೆ ಕಾಫಿ ಪೌಡರ್ ವಾಸನೆ ನೋಡೋ ಹಾಗೆ ಮಾಡ್ದೆ. ಗಮ್ ಅಂತಿದೆ ಅಂತ ಅದ್ರ ವಾಸನೆ ನೋಡ್ತಾ ಅಡ್ಗೆ ಮನೆಗೆ ಹೋದ ಅವಳಿಗೆ ಗ್ಯಾಸ್ ವಾಸನೆನೇ ಬರಲ್ಲ. ಅರೆ ಕ್ಷಣದಲ್ಲಿ ಢಮಾರ್ ಅಷ್ಟೇ. ದೊಡ್ಡಮ್ಮನ್ ಪುನರ್ಜನ್ಮ ಕೂಡ ಇನ್ ಮುಂದೆ ಕಾಣಿಸಲ್ಲ ಅಲ್ವಾ ಮಾಮ್? ಪಾಪ. ಹೌದು ಪಾಪ. ಅಯ್ಯೋ ಗಾಯತ್ರಿ, ಕಿಚನ್ ಅಲ್ಲಿ ಯಾಕೆ ಬಂದ್ ಕೂತಿದ್ಯಮ್ಮ? ಇಲ್ಲಿ ಆಡ್ಕೊಳ್ಳೋದಕ್ಕೆ ಏನಿದೆ ಅಂತ? ಬೊಂಬೆ ಚೆನ್ನಾಗಿಲ್ವಾ? ಯಾಕದನ್ ಬಿಸಾಕ್ಬಿಟ್ಟೆ ಗಾಯತ್ರಿ? ಅಮ್ಮ, ಕಂದ, ನೀನಮ್ಮ ಅಂತ ಕರೆದಿದ್ದು ನನಗೆ ತುಂಬಾ ಖುಷಿ ಆಯ್ತು. ಆದ್ರೂ ಕೂಡ ನೀ ನನ್ನ ಅಮ್ಮ ಅಂದಾಗ, ಆ ಮಾತು ನನ್ನ ಕಿವಿಗೆ ಬಿದ್ದಾಗ ನನ್ನ ಎದೆ ಬಡ್ತ ಜಾಸ್ತಿ ಆಗಿ ಖುಷಿ ಆಯ್ತು ಗೊತ್ತಾ?